ಮಂಡ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಆರಂಭದಲ್ಲೇ ಇವಿಎಂ ಯಂತ್ರ ಕೈಕೊಟ್ಟಿದೆ. ಮಾಕವಳ್ಳಿ ಗ್ರಾಮದ ಮತಗಟ್ಟೆ ಸಂಖ್ಯೆ 100ರಲ್ಲಿ ಈ ಘಟನೆ ಆಗಿದೆ. ಇವಿಎಂ ದೋಷದಿಂದ ಇನ್ನೂ ಕೂಡ ಮತದಾನ ಪ್ರಕ್ರಿಯೆ ಆರಂಭ ಆಗಿಲ್ಲ. ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಾರೆ, ಪರೀಕ್ಷೆಗಳನ್ನ ನಡೆಸಲಾಗಿರುತ್ತೆ, ಪ್ರಾತ್ಯಕ್ಷಿಕೆಯನ್ನು ಅವರಿಗೆ ಕೊಟ್ಟಿರ್ತಾರೆ ಸಿಬ್ಬಂದಿಗೆ. ಅಣಕು ಈ ಮತದಾನ ಪ್ರಕ್ರಿಯೆನೂ ಕೂಡ ಬೆಳಿಗ್ಗೆ ಇನ್ಫ್ಯಾಕ್ಟ್ ಸಿಬ್ಬಂದಿ ಮಾಡ್ಕೊಂಡಿರ್ತಾರೆ. ಬಟ್ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಮಾಕವಳ್ಳಿ ಗ್ರಾಮದ ಮತಗಟ್ಟೆ ಸಂಖ್ಯೆ 100ರಲ್ಲಿ, ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿ ಗ್ರಾಮದಲ್ಲಿ ಮತಗಟ್ಟೆ ಕೇಂದ್ರದ ಬಳಿಯಲ್ಲಿ ಮತದಾರರು ಜಮಾಯಿಸಿದ್ದಾರೆ ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು ಅಂತ. ಆದರೆ ತಾಂತ್ರಿಕ ದೋಷ ಕಂಡುಬಂದಂಥ ಹಿನ್ನೆಲೆಯಲ್ಲಿ ಅದನ್ನು ಸರಿಪಡಿಸೋ ಕೆಲಸವನ್ನು ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಮತದಾರರು ಕಾಯ್ತಾ ಇದ್ದಾರೆ. ಅಲ್ಲಿ ಇನ್ನೂ ಕೂಡ ಮತದಾನ ಪ್ರಕ್ರಿಯೆ ಮಾಕವಳ್ಳಿ ಮತಗಟ್ಟೆ ಸಂಖ್ಯೆ 100ರಲ್ಲಿ ಆರಂಭ ಆಗಿಲ್ಲ. ಮಂಡ್ಯದಲ್ಲಿ ಮತದಾರರು ಕ್ಯೂನಲ್ಲಿ ಪಾಪ ನಿಂತಿದ್ದಾರೆ. ಬೆಳಿಗ್ಗೆನೆ ಬಂದು ಎಲ್ಲ ಸಮಸ್ಯೆನ ಬಗೆಹರಿಸ್ಕೊಂಡಿರ್ತಾರೆ ಸಿಬ್ಬಂದಿ, ಇಲ್ಲ ಅಂತಲ್ಲ. ಬಟ್ ಈ ಲಾಸ್ಟ್ ಮಿನಿಟ್ ಅಲ್ಲಿ ಮೇ ಬಿ ಇವಿಎಂ ಕೈ ಕೊಟ್ಟಿದೆ ಅಂತ ಕಾಣಿಸುತ್ತೆ. ಅಣಕು ಮತದಾನ ಪ್ರಕ್ರಿಯೆ ಎಲ್ಲ ಅವ್ರು ಮಾಡ್ಕೊಂಡಿರ್ತಾರೆ ಸಿಬ್ಬಂದಿ. ಏನು ಸಮಸ್ಯೆಗಳು ಆಗಬಾರ್ದು ಅಂತ ಹೇಳಿ 7 ಗಂಟೆಯಿಂದನೇ ಮತದಾರರಿಗೆ ಮತದಾನ ಮಾಡೋದಕ್ಕೆ ಅವಕಾಶವನ್ನು ಎಲ್ಲ ಕಡೆ ಮಾಡಿಕೊಟ್ಟಿದ್ದಾರೆ. ಮಾಕವಳ್ಳಿ ಮತಗಟ್ಟೆ ಸಂಖ್ಯೆ 100ರಲ್ಲಿ ಮಾತ್ರ ಸಮಸ್ಯೆಗಳಾಗಿದೆ. ಅದನ್ನು ಸರಿಪಡಿಸೋ ಕೆಲಸವನ್ನು ಸಿಬ್ಬಂದಿ ಮಾಡ್ತಲೇ ಇದ್ದಾರೆ. ಇನ್ನೂ ಕೂಡ ಅದು ಸರಿ ಹೋಗಿಲ್ಲ. ಬಟ್ 7 ಗಂಟೆಯಿಂದನೇ ಮತದಾನ ಮಾಡೋದಕ್ಕೆ ಅಲ್ಲಿ ಮತದಾರರು ಬಂದು ಕಾಯ್ತಾ ಇದ್ದಾರೆ ಸರತಿ ಸಾಲಲ್ಲಿ ನಿಂತ್ಕೊಂಡು. ರಾಜ್ಯಾದ್ಯಂತ ಇವತ್ತು 14 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಜನ ಬಹಳ ಉತ್ಸಾಹದಿಂದಲೇ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಗಣ್ಯರು ಅಷ್ಟೇ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ತಮ್ಮ ಹಕ್ಕು ಜನರಿಗೂ ನೆನಪು ಮಾಡಿಕೊಡ್ತಾ ಇದ್ದಾರೆ. ನೋಡಿ, ನಾವು ಬಂದು ನಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದೀವಿ, ನೀವು ದಯಮಾಡಿ ಬನ್ನಿ ಮತಕೇಂದ್ರಕ್ಕೆ ಬಂದು ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಅಂಥೇಳಿ. ಇದೇ ಉತ್ಸಾಹ ಸಂಜೆ ತನಕ ಇದ್ದರೆ ವೋಟಿಂಗ್ ಪರ್ಸೆಂಟೇಜ್ ಈ ಸಲ ಜಾಸ್ತಿ ಆಗೋದಂತೂ ಕನ್ಫರ್ಮ್. ಬಟ್ ತುಂಬ ಜನ ಹೇಳ್ತಿರೋದು ಈ ಬಿಸಿಲು ಬರೋಕ್ಕೂ ಮುಂಚೆನೇ, ನೆತ್ತಿ ಸುಡೋಕ್ಕೂ ಮುಂಚೆನೇ ನಾವು ವೋಟಿಂಗ್ ಮಾಡೋದು ಬೆಟರ್ ಅಂಥೇಳಿ ಬರ್ತಾ ಇದ್ದೀವಿ ಅಂಥೇಳಿ. ಮತ್ತು ಚುನಾವಣಾ ಆಯೋಗ ಈ ಸಲ ತುಂಬ ಕ್ರಮಗಳನ್ನು ಕೈಗೊಂಡಿದೆ. ತಾಪಮಾನ ಜಾಸ್ತಿ ಇರೋದ್ರಿಂದ ನೆರಳಿನ ವ್ಯವಸ್ಥೆ ಇರ್ಬೋದು, ನೀರು ಕೊಡೋ ವ್ಯವಸ್ಥೆ ಇರ್ಬೋದು, ಮತ್ತು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಫೆಸಿಲಿಟಿ ಇರ್ಬೋದು, ಇದೆಲ್ಲ ಮಾಡಿದ್ದಾರೆ. ಮತ್ತು ಮಹಿಳಾ ಮತದಾರರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಸಖಿ ಬೂತ್, ಈ ಪಿಂಕ್ ಬೂತ್ಗಳ ನಿರ್ಮಾಣ ಕೂಡ ಆಗಿದೆ. ಇನ್ನು ವೋಟ್ ಮಾಡಿ ಬಂದವರು ಬಹಳ ಸಂತಸದಲ್ಲಿದ್ದಾರೆ. ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಬಂದಂತ ಖುಷಿಲಿದ್ದಾರೆ. ಯೂತ್ಗೆ ಅಥವಾ ಬೇರೆ ಬೇರೆ ಮತದಾನ ಮಾಡದಿದ್ದವರಿಗೆ ಹೆಂಗೆ ಕರೆ ನೀಡ್ತೀರಿ ಮೇಡಮ್ ಮತದಾನ ಮಾಡಿ ಅಂತ? ಎಲ್ರಿಗೂ ಹೇಳ್ತೀನಿ, ಮತದಾನ ಎಲ್ಲ ಶ್ರೇಷ್ಠ ದಾನ. ಹಿಂದೆ ಕೂತು ಮಾತಾಡೋ ಬದಲು ನೀವು ಮುಂದೆ ಬಂದು ಮತದಾನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೆಚ್ಚು ಹೆಚ್ಚು ಜನರು ಮತದಾನ ಮಾಡಬೇಕು. ಪರ್ಟಿಕ್ಯುಲರ್ಲಿ ನಾನು ಯುವಕರಿಗೆ ಹೇಳ್ತೀನಿ, ನಮ್ಮಂಥ ವಯಸ್ಸಾದವರು ಕ್ಯೂದಲ್ಲಿ ಭಾಳ ಜನ ಇರ್ತಾರೆ. ಯುವಕರು ಮುಂದೆ ಬಂದು ಮತದಾನ ಮಾಡಬೇಕು ಅಂತ ಎಲ್ಲರೂ ನಾನು ವಿನಂತಿಸ್ಕೋತೀನಿ ಕೈ ಮುಗಿದು. ಹೌದು ಹೌದು, ಮೊದಲ ವೋಟಿಂಗ್ ಇದೆ ಅಂತ. ಅದೇ ನಾನು ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಬನ್ನಿ, ಹಿಂದೆ ಕೂತ್ಕೊಂಡು ಮಾತಾಡಬೇಡಿ. ಆಮೇಲೆ ನಿಮಗೆ ಒಂದು ಚುನಾವಣೆಗೆ ಒಂದು ಹಕ್ಕಿದೆ, ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ನೀವು ಮತದಾನ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ. ರಾಜ್ಯಸಭಾ ಮೆಂಬರ್ ಆಗಿ ವೋಟ್ ಮಾಡೋದು ಹೆಂಗೆ ಡಿಫರೆನ್ಸ್? ಇನ್ನೂ ಹೋಗೇ ಇಲ್ಲ, ನಾನು ಬರೀ ಪ್ರಮಾಣ ವಚನ ತಗೊಂಡಿದ್ದೀನಿ, ಯಾವುದು ಸೆಷನ್ಸ್ ಇಲ್ಲಲ್ಲ, ಅದಾದ್ರೆ ಗೊತ್ತಾಗ. ನೀವೆಲ್ಲ ಹೋಗ್ಬೇಕಿತ್ತು ಅಂತೇಳಿ ಮೊದಲೇ ಬಂದ್ರಿ, ಕೆಲವರು ಹಂಗೆ ಹೋಗ್ತಾರೆ, ಅದು ಮತದಾನ ಮಾಡ್ಲಿಕ್ಕೆ ಬರಲ್ಲ. ಮತ್ತೊಬ್ಬರ ಬಗ್ಗೆ ನಾನು ಏನು ಕಮೆಂಟ್ ಮಾಡಿಲ್ಲ ಅಂತ ನಾ ಹೇಳ್ಬಾರ್ದು. ನನಗಿಂತ ಹೆಚ್ಚು ನಾರಾಯಣ ಮೂರ್ತಿ ಅವರು ಹುಷಾರಿಲ್ಲ, ಆಸ್ಪತ್ರೆಯಲ್ಲಿದ್ದರು, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಓಟ್ ಹಾಕ್ಸಿ ಮತ್ತೆ ಮನೆ ಕರ್ಕೊಂಡು. 50% ಆಗುತ್ತೆ ಮೇಡಮ್, ಯಾವಾಗಲೂ ಇಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ. ಏನು ಹೇಳ್ತಾರೆ ಬೆಂಗಳೂರು ಜನಕ್ಕೆ? ಏನು ಹೇಳಬೇಕು, ಎಲ್ಲರಿಗೂ ಹೇಳಿ ಅದು ಒಂದೇ ಹೇಳೋದು, ದಯವಿಟ್ಟು ಮುಂದೆ ಬಂದು ಮತದಾನ ಮಾಡಿ. ವಿದ್ಯೆ ಇದ್ದಷ್ಟು ಜನ ಮತದಾನ ಮಾಡೋದು ಕಡಿಮೆ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಹೆಚ್ಚು ತಿಳುವಳಿಕೆ ಇರ್ತದೆ, ಹೆಚ್ಚು ನೀವು ಮುಂದೆ ಬಂದು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೆಕೆಂಡ್ ಎರಡು ಕ್ಯೂನಲ್ಲಿ ಬಂದಿದ್ರೆ ಆ್ಯಂಡ್ ಫೀಲಿಂಗ್ ವೆರಿ ಪ್ರೌಡ್. ತುಂಬ ಇದು ವೋಟ್ ಮಾಡೋಕ್ಕೆ, ವೋಟ್ ವಿಷಯಕ್ಕೆ ಅಲ್ಲಕ್ಕೆ ರೈಟ್ ಕ್ಯಾಂಡಿಡೇಟ್ ಚೂಸ್ ಮಾಡಬೇಕು. ಆಮೇಲೆ ಇದಕ್ಕೆ ತುಂಬ ಸಂತೋಷ ಆಯಿತು. ಇಲ್ಲ ಗೊತ್ತೇ ಆಗಲ್ಲ ಸರ್, ಗೊತ್ತೇ ಆಗಲ್ಲ ಸರ್. ಮಾಮೂಲಿ ಒಂದೊಂದು ಪೇಜ್ ತೆಗೆದು ನೋಡ್ತಾ ಇದ್ದೀವಿ, ತೋರಿಸಿ ಅದು ಎಷ್ಟು ನಮ್ಮ ಕುಟುಂಬದ್ದು. ನಿಮ್ಮ ಫ್ಯಾಮಿಲಿಯ ದೃಶ್ಯ. ಕೆಲವೊಂದು ಕಡೆ ಸಮಸ್ಯೆಗಳಾಗಿದೆ, ಮತದಾರರ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ಗಣ್ಯರು ಅವಾಗಲೇ ಹೇಳ್ತಾ ಇದ್ವಲ್ಲ ವೋಟಿಂಗ್ ಮಾಡ್ತಾ ಇದ್ದಾರೆ ಅಂತ. ನಿರ್ಮಲಾ ಸೀತಾರಾಮನ್, ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫ್ಯಾಮಿಲಿ ಸಮೇತ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಒಟ್ಟು 13 ರಾಜ್ಯಗಳಲ್ಲಿ 88 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇರೋದು. ಅದರಲ್ಲಿ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ
ಮೊದಲ ಹಂತದಲ್ಲಿ ಚುನಾವಣೆ. ದೇಶದಾದ್ಯಂತ 2ನೇ ಹಂತದಲ್ಲಿ ಲೋಕಸಭೆ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. 247 ಅಭ್ಯರ್ಥಿಗಳು ನಮ್ಮ ರಾಜ್ಯದಲ್ಲಿ ಕಣದಲ್ಲಿ ಇರೋದು. ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಒಳ್ಳೆ ಅವಕಾಶ ನಿಮಗೆ ಇವತ್ತು ಒದಗಿ ಬಂದಿದೆ. ಸಂಜೆ 6 ಗಂಟೆ ತನಕ ಅವಕಾಶ ಇರುತ್ತೆ. 18 ವರ್ಷ ಮೇಲ್ಪಟ್ಟವರೆಲ್ಲರೂ ದಯಮಾಡಿ ಹೋಗಿ ಮತದಾನ ಮಾಡಿ. ಇನ್ನು ಬೆಂಗಳೂರಲ್ಲೇ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ. ಕುಟುಂಬ ಸಮೇತರಾಗಿ ಬಂದು ತಮ್ಮ ವೋಟಿಂಗ್ ಅನ್ನು ಮಾಡಿದ್ದಾರೆ. ಈ ಮುಖಾಂತರ ಜನರಿಗೂ ಮೆಸೇಜ್ ಕೊಟ್ಟಿದ್ದಾರೆ. ಗಣ್ಯರು ವೋಟಿಂಗ್ ಮಾಡೋದ್ರ ಮುಖಾಂತರ ಬನ್ನಿ ನೀವು ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಅಂತ. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ವೋಟ್ ಹಾಕ್ತಾ ಇದ್ರು ಹಿಂದೆಯಿಂದ ಕುತ್ಕೊಂಡು ಮಾತಾಡ್ತಾರೆ, ನಮ್ಗೆ ಆ ಫೆಸಿಲಿಟಿ ಕೊಡಿ ಈ ಫೆಸಿಲಿಟಿ ಕೊಡಿ ಅಂತ ಕೇಳ್ತಾರೆ. ಫಸ್ಟು ನೀವು ನಿಮ್ಮ ಹಕ್ಕನ್ನು ನಿಮ್ಮ ಕರ್ತವ್ಯವನ್ನು ಮಾಡಬೇಕಾಗತ್ತೆ. ಆಗ ಮಾತ್ರ ನೀವು ಸರ್ಕಾರಕ್ಕೆ ಬೈಯೋ ಅಧಿಕಾರ ನಿಮ್ಗೆ ಬರೋದು. ಸೊ ಹಾಗಾಗಿ ಫಸ್ಟ್ ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿ. ನಿರ್ಮಲಾ ಸೀತಾರಾಮನ್ ಅವರು ಬಂದಿದ್ದಾರೆ. ಸರತಿ ಸಾಲಲ್ಲೇ ನಿಂತ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲೂ ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿ ತಮ್ಮ ಹಕ್ಕನ್ನು ಚಲಾವಣೆಯನ್ನು ನಿರ್ಮಲಾ ಸೀತಾರಾಮನ್ ಮಾಡ್ತಿರೋದು. ಆಸೆ ಆಮಿಷಗಳಿಗೆ ಒಳಗಾಗಬೇಡಿ, ನಿಮ್ಮ ಮತಗಳನ್ನು ಮಾರ್ಕೊಳ್ಬೇಡಿ. ಸೂಕ್ತ ಅಭ್ಯರ್ಥಿ ಯಾರು ನಿಮ್ಮ ಕ್ಷೇತ್ರಕ್ಕೆ? ಸೊ ಏನು ಅಭಿವೃದ್ಧಿ ಮಾಡ್ತಾರವರು, ಅರ್ಹರಿದ್ದಾರ ಅಭಿವೃದ್ಧಿ ಮಾಡೋದಕ್ಕೆ, ಅಥವಾ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರಾ, ಭರವಸೆಗಳನ್ನು ಕೊಟ್ಟು ಆಮೇಲೆ ಕೈ ಎತ್ತುತ್ತಾರಾ? ವಿವೇಚನೆಯಿಂದ ನೀವು ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿ. ಮತಗಳನ್ನು ಮಾರ್ಕೊಳ್ಬೇಡಿ. ಕಡ್ಡಾಯವಾಗಿ ಮತದಾನ ಮಾಡಿ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಪ್ರತಿ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಗ್ರಾಮೀಣ ಭಾಗದ ಕಂಪೇರ್ ಮಾಡಿ ನೋಡಿದಾಗ. ಇಲ್ಲಿ ಓದ್ಕೊಂಡಿರೋರೇ ಹಿಂಗೆ ಮಾಡಿಬಿಟ್ರೆ ಕತೆ ಏನು? ಸೊ ಹಾಗಾಗಿ ದಯಮಾಡಿ ಬನ್ನಿ, ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.